ಕರ್ಣೆ ಜಪ ಅಂತ ಒಂದು ಶಬ್ದ, ಅಥವಾ ಕರ್ಣೆ ಕರ್ಣೆ ಅಜಪನ್ ಜನಾಹ ಅಂತ ಒಂದು ವಾಕ್ಯ ಪ್ರಯೋಗ. ಅದರ ಬಗ್ಗೆ ಇವತ್ತು ನೋಡೋಣ. ಕರ್ಣೆ ಜಪ ಅಂತ ಅನ್ನೋದು ಪ್ರಸಿದ್ಧವಾದ ಶಬ್ದವೇ. ಚಾಡಿಕೋರ ಅಂತ ಅದರ ತಾತ್ಪರ್ಯ. ಕರ್ಣೆ ಜಪ, ಸೂಚಕ, ಪಿಶುನ, ಹೀಗೆಲ್ಲ ಶಬ್ದಗಳಿವೆ. ದುರ್ಜನ, ದುಷ್ಟ ಅಂತಲೂ ಹೀಗೆ ಅರ್ಥ ಆಗ್ತದೆ. ಟೇಲ್ ಬೇರರ್ ಅಂತಾರೆ ಇಂಗ್ಲಿಷ್ನಲ್ಲಿ. ಕರ್ಣೆ ಕಿವಿಯಲ್ಲಿ ಇಂಥ ಏನಾದ್ರು ದುರ್ಬುದ್ಧಿಗಳನ್ನು ಬಿತ್ತುವವನು, ದುರ್ಭಾವನೆಗಳನ್ನು ಬಿತ್ತುವವನು ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಕರ್ಣೆ ಜಪೈಹಿ ಆಹಿತ ರಾಜ್ಯ ಲೋಭ ಅಂತ ಭಟ್ಟಿ ಕಾವ್ಯದಲ್ಲಿ ಇಂಥ ಚಾಡಿಕೋರರಿಂದ ಆ ಒಬ್ಬ ಸ್ತ್ರೀಯ ಮನಸ್ಸಿನಲ್ಲಿ ರಾಜ್ಯದ ಬಗ್ಗೆ ದುರಾಸೆ ಹುಟ್ಟಿತು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಕರ್ಣೆ ಅಂತನ್ನೋದು ಸಪ್ತಮಿ ವಿಭಕ್ತಿ, ಜಪ ಅಂತನ್ನೋದು ಪ್ರಥಮ ವಿಭಕ್ತಿ. ಆದರೆ ಸಪ್ತಮಿ ವಿಭಕ್ತಿಗೆ ಲೋಪ ಆಗಿಲ್ಲ. ಈಗ ಅಲುಕ್ ಸಮಾಸ ಇದು ಒಂದು ರೀತಿಯಾಗಿ. ಜಪ ವ್ಯಕ್ತಾಯಂ ವಾಚಿ ಅಂತ ಧಾತು, ಸಪ್ತಮ್ಯಾಹ ಅಲುಕ್. ಅದು ಪಾಣಿನಿಯ ಅಷ್ಟಾಧ್ಯಾಯಿಯಲ್ಲಿ 6ನೇ ಅಧ್ಯಾಯ, 3ನೇ ಪಾದ, 9ನೇ ಸೂತ್ರ, ಹೀಗೆಲ್ಲ ಕಂಡು ಬರ್ತದೆ. ಇದು ಪ್ರಸಿದ್ಧವಾದ ಶಬ್ದವೇ ಕರ್ಣೆ ಜಪ ಅಂತನ್ನೋದು. ಆದರೆ ಇದನ್ನು ವಾಕ್ಯ ರೂಪದಲ್ಲಿ ನಾನೆಲ್ಲಿ ಕೇಳಿರಲಿಲ್ಲ. ನಾನು ಕೇಳಿರಲಿಲ್ಲ ಅಂತ ಹೇಳಿದೆ, ಅದು ಇರಲಿಲ್ಲ ಅಂತಲ್ಲ. ಭಾಗವತದಲ್ಲಿ ಹೀಗೊಂದು ಪ್ರಯೋಗ ಇದೆ. ಕೃಷ್ಣನ ಬಗ್ಗೆ ಈ ಸತ್ಯಜಿತ್, ಇವನೇ ನನ್ನ ಸಮಂತಕಮಣಿಯನ್ನು ಕದ್ದವನು ಅಂತ ಮಾತಾಡಲಿಕ್ಕೆ ತೊಡಗಿದೆ. ಅದು ಕಿವಿಯಿಂದ ಕಿವಿಗೆ ಜನರಿಗೆ ತಲುಪಿತು. ಭ್ರಾತಾ ಮಮೇತಿ ತಚ್ಛುತ್ವ ಕೃಷ್ಣೇನು ನಿಹತಃ, ನನ್ನ ತಮ್ಮನನ್ನ ಕೃಷ್ಣನೇ ಕೊಂದ ಅಂತ ಅವನ ಅಪವಾದ. ಇದು 10ನೇ ಸ್ಕಂದದ 60ನೇ ಅಧ್ಯಾಯ, ಅಲ್ಲಿ 17ನೇ ಶ್ಲೋಕ ಇದೆ. ತದುಪಶ್ರುತ್ಯ ದುರ್ಯಶೋ ಲಿಪ್ತಮಾತ್ಮನೆ, ಅದನ್ನು ಅಲ್ಲಿ ಏನು ವಾಕ್ಯ ಇದೆ? ತಚ್ಛ್ರುತ್ವ ಕರ್ಣೆ ಕರ್ಣೆ ಅಜಪನ್ ಜನಾಹ. ಸತ್ಯಜಿತ್ ಯಾರ್ದೋ ಒಬ್ಬರು ಮುಂದೆ ಹೇಳಿದ. ಆ ಸತ್ಯಜಿತ್ ಹೇಳಿದ್ದನ್ನ ಉಳಿದವರು ಕರ್ಣೆ ಕರ್ಣೆ, ತಮಗೆ ಯಾರ್ಯಾರ ಪರಿಚಯ ಇರ್ತದೋ ಅವರವರ ಕಿವಿಯಲ್ಲಿ ಇದನ್ನೆಲ್ಲ ಅಜಪನ್ ಹೇಳಿದರು ಅಂತ ವಾಕ್ಯ ಪ್ರಯೋಗದ ರೂಪದಲ್ಲಿ ನಮಗೆ ಇಲ್ಲಿ ಈ ಥರ ಕಂಡಿದೆ. ಇದು ಜಪ ವ್ಯಕ್ತಾಯಂ ವಾಚಿ ಅಂತ. ಬರೇ ಮಾತನಾಡುವುದು ಅಂತಲ್ಲ, ಕಿವಿ ಊದುವುದು ಅಂತೆಲ್ಲ ಹೀಗೆ ಪ್ರಯೋಗ ಮಾಡ್ತಾರಲ್ಲ, ಆ ಊದುವುದು ಅನ್ನೋ ಅರ್ಥದಲ್ಲಿ ಇಲ್ಲಿ ಅಜಪನ್ ಅನ್ನೋದನ್ನು ಊದುವುದು ಅಂತ ನಾವು ಅನುವಾದ ಮಾಡಬಹುದು. ವಾಸ್ತವಿಕವಾಗಿ ನಾವು ಈ ಜಪ ಅಂತ ಅನ್ನೋದನ್ನು ಗಾಯತ್ರಿಯಲ್ಲಿ ಜಪ ಮಾಡಲಿಕ್ಕೆ ಮಾತ್ರ ಪ್ರಯೋಗ ಮಾಡ್ತಿರ್ತೇವೆ. ಹೀಗೆ ಇನ್ನೊಬ್ರು ಯಾರ್ದೋ ಕಿವಿಯಲ್ಲಿ ದುರ್ಭಾವನೆಗಳನ್ನು ಬಿತ್ತುವುದನ್ನು, ಕಿವಿ ಊದುವುದನ್ನು ಜಪ ಅಂತ ನಾವು ಪ್ರಯೋಗ ಮಾಡೋದಿಲ್ಲ. ನಮಗೆ ಪ್ರಾಚೀನ ಪ್ರಯೋಗದಲ್ಲಿ ಈ ಜಪ ಅನ್ನೋದನ್ನು ಹೇಗೆ ಪ್ರಯೋಗ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಪೂರ್ಣವಾದ ಗ್ರಹಿಕೆ ಇಲ್ಲದೆ ಇರುವುದೇ ಅದರ ಕಾರಣ. ಗಾಯತ್ರಿಯಂ ಜಪತಿ ಅಷ್ಟು ಮಾತ್ರ ನಮ್ಗೆ ಗೊತ್ತಿರ್ತದೆ. ಆದರೆ ಆ ಥರ ಮಾತ್ರ ಅಲ್ಲ, ಇದನ್ನೂ ಕೂಡ ಜಪ ವ್ಯಕ್ತಾಯಂ ವಾಚಿ, ಅವರವ್ರ ಕಿವಿಯಲ್ಲಿ ವ್ಯಕ್ತವಾಗಿ ಮಾತನಾಡ್ತಾ ಹೋಗೋದಕ್ಕೂ ಕೂಡ ಜಪ ಅಂತ ಅನ್ಬಹುದು. ಬೇರೆ ಯಾವುದೇ ಸಂದರ್ಭದಲ್ಲಿ ಗಾಯತ್ರಿಯಾದಿ ಜಪವನ್ನು ಮಾಡ್ತಾನೆ ಅನ್ನೋ ಅರ್ಥದಲ್ಲಿ ಗಾಯತ್ರಿಯಂ ಜಪತಿ ಕೃಷ್ಣ ಮಂತ್ರಂ ಜಪತಿ ಅನ್ನೋ ಅರ್ಥದಲ್ಲಿ ಬಿಟ್ಟರೆ, ಯಾವುದೋ ಯಾರೋ ಹರಟೆ ಹೊಡಿತಾ ಕೂತಾಗ ಅದನ್ನು ಜಪತಿ ಅನ್ಬಹುದೋ ಇಲ್ವೋ, ಜಪಂತಿ ಅಂತ ಅನ್ಬಹುದೋ ಇಲ್ವೋ ಗೊತ್ತಿಲ್ಲ. ಆದರೆ ಖಂಡಿತವಾಗಿಯೂ ಕಿವಿಯಲ್ಲಿ ಊದುವುದಕ್ಕೆ ಮಾತ್ರ ಕರ್ಣೆ ಜಪತಿ, ಕಿವಿಯಲ್ಲಿ ಹೀಗೆ ದುರ್ಬುದ್ಧಿ ಬಿತ್ತಾನೆ ಅಂತ ಪ್ರಯೋಗ ಮಾಡಬಹುದು ಖಂಡಿತವಾಗಿಯೂ. ಯಾಕೆಂದರೆ ಭಾಗವತದ ಆಧಾರ ಇದೆ. ಮತ್ತು ಕರ್ಣೆ ಜಪ ಅನ್ನುವಂಥ ಸಮಸ್ತ ಪದ, ಅಲುಕ್ ಸಮಾಸವನ್ನೊಳಗೊಂಡ ಸಮಸ್ತ ಪದ, ಅದು ಬಂದಿರುವುದು ಕೂಡ ಈ ವ್ಯಸ್ತಪದದ ಆಧಾರದಿಂದಲೇ. ಮೂಲತಃ ಎಲ್ಲ ಸಮಾಸಗಳು ಕೂಡ ವ್ಯಸ್ತಪದಗಳೇ. ಇಂಥದ್ದೊಂದು ವ್ಯಸ್ತಪದದ ಆಧಾರದಿಂದಲೇ ಸಮಸ್ತ ಪದವು ಕೂಡ ಬಂದಿರಬೇಕು. ಜಪ ವ್ಯಕ್ತಾಯಂ ವಾಚಿ, ಜಪ ಅನ್ನೋ ಧಾತು ವ್ಯಕ್ತವಾಗಿ ಜೋರಾಗಿ ಮಾತಾಡೋದನ್ನು ಹೇಳ್ತದೆ ಅಂತ ನಾವು ನೋಡಿದ್ದೇವೆ. ಜೋರಾಗಿ ಮಾತಾಡುವುದನ್ನು ಮಾತ್ರ ಅಲ್ಲ, ಹೀಗೆ ಕಿವಿಯಲ್ಲಿ ರಹಸ್ಯವಾಗಿ ಊದುವುದೇನಿದೆ ಅದನ್ನು ಜೋರಾಗಿ ಆದರೂ ಹೇಳಿ ಅಥವಾ ಸ್ವಲ್ಪ ನಿಧಾನವಾಗಿ ಆದರೂ ಹೇಳಿ ಅಂತ ಅದಕ್ಕೆ ಜಪ ಅಂತ ಹೇಳ್ತಾರೆ. ಮತ್ತಲ್ಲೊಂದು ಸ್ವಾರಸ್ಯದ ಸಂಗತಿಯೂ ಇದೆ. ಗಾಯತ್ರಿ ಮಂತ್ರ ಮೊದಲಾದ ಮಂತ್ರವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತಾರೋ, ತಮ್ಮ ಕರ್ತವ್ಯ ಅಂತ ಮಾಡ್ತಾರೋ, ಹಾಗೆ ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾವನೆಗಳನ್ನು ಬಿತ್ತುವುದು, ಕೆಟ್ಟ ಮಾತುಗಳನ್ನು ಆಡುವುದನ್ನು ಕೂಡ ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾರೆ. ಜಪ ಮಾಡುವುದಷ್ಟು ಆಸಕ್ತಿಯಿಂದ
ಇಂಥ ಕೆಟ್ಟ ಕೆಲಸಗಳನ್ನು ಮಾಡ್ತಾರೆ ಅಂತ ಅದಕ್ಕೆ ಅರ್ಥ ಬರಬಹುದು. ಕರ್ಣದಲ್ಲಿ ಇದನ್ನು ಓದ್ತಾರೆ ಅಂತ. ಹೀಗೆ ಗಾಯತ್ರಿ ಮಂತ್ರ ಮೊದಲಾದವುಗಳನ್ನು ಯಾವ ಆಸಕ್ತಿಯಿಂದ ಮಾಡ್ತಾರೋ ಇಂಥ ದುಷ್ಕೃತ್ಯಗಳನ್ನು ಅದೇ ಆಸಕ್ತಿಯಿಂದ ಮಾಡುವ ಜನ ಇದ್ದಾರೆ ಅಂತ ಒಂದು ತಾತ್ಪರ್ಯ. ಇನ್ನೊಂದು, ಜಪ ವ್ಯಕ್ತಾಯಾಮ ವಾಚಿ ಅನ್ನೋದಕ್ಕೆ ವ್ಯಕ್ತವಾಗಿ ಮಾತಾಡ್ತಾರೆ ಅಂತ ಅರ್ಥ ಇರೋದು ಸರಿ, ಸ್ಪಷ್ಟವಾಗಿ ಜೋರಾಗಿ ಕೇಳುವಂತೆ ಅಂತ. ಅದಲ್ಲದೆ ಜಪ ಅನ್ನೋದಕ್ಕೆ ಗಾಯತ್ರಿ ಮಂತ್ರ ಮೊದಲಾದವುಗಳನ್ನ ಅಥವಾ ಬೇರೆ ಯಾವುದೇ ಮಂತ್ರವನ್ನ ನಿಧಾನವಾಗಿ ಉಚ್ಚಾರ ಮಾಡಿದರೆ ಅದರ ಫಲ ಹೆಚ್ಚು, ಜೋರಾಗಿ ಉಚ್ಚಾರ ಮಾಡಿದರೆ ಅದರ ಫಲ ಕಡಿಮೆ ಅಂತ ಹೀಗಿದೆ. ಆದ್ದರಿಂದ ಗಾಯತ್ರಿ ಮಂತ್ರವನ್ನು ನಾವು ನಿಧಾನವಾಗಿ ಮನಸ್ಸಿನಲ್ಲೇ ಇನ್ನೊಬ್ಬರಿಗೆ ಕೇಳದಂತೆ ನಾವು ಜಪಿಸ್ತೀವಿ, ಅದೆಲ್ಲರಿಗೂ ಕೂಡ ಗೊತ್ತಿದ್ದೇವೆ. ಹಾಗೆ ಈ ಗಾಯತ್ರಿಯನ್ನು ಹೇಗೆ ರಹಸ್ಯವಾಗಿ ಉಚ್ಚರಿಸ್ತೀವೋ ಹಾಗೆ ರಹಸ್ಯವಾಗಿ ಇನ್ನೊಬ್ಬರ ಕಿವಿಯಲ್ಲಿ, ಬೇರೆ ಯಾರಿಗೂ ಹೇಳಬೇಡಿ ಅಂತ ಹೇಳಿ ಎಲ್ಲರ ಕಿವಿಯಲ್ಲೂ ಹೇಳ್ತಾ ಹೋಗೋದು. ಇಂಥ ಪ್ರವೃತ್ತಿಯನ್ನು ಜಪತಿ ಎಂಬ ಶಬ್ದದಿಂದ ಸೂಚನೆ ಮಾಡಿದ್ದಾರೆ ಅಂತ ತಿಳ್ಕೋಬಹುದು. ಒಂದು, ಗಾಯತ್ರಿ ಮೊದಲಾದವುಗಳನ್ನ ಜಪಿಸುವುದರಲ್ಲಿರುವ ಆಸಕ್ತಿ, ಅಂಥದೇ ಆಸಕ್ತಿ ಇಂಥ ದುಷ್ಕೃತ್ಯಗಳಲ್ಲೂ ಇದೆ ಅಂತ ಒಂದರ್ಥ. ಇನ್ನೊಂದು, ರಹಸ್ಯವಾಗಿ ಆ ಮಂತ್ರವನ್ನು ಹೇಗೆ ನಾವು ಜಪಿಸ್ತೀವಿ ಇನ್ನೊಬ್ಬರಿಗೆ ಗೊತ್ತಾಗದಂತೆ, ಹಾಗೆ ಇನ್ನೂ ಕೂಡ ಅವರವರ ಕಿವಿಯಲ್ಲಿ, ಸಿಕ್ಕ ಜನರ ಕಿವಿಯಲ್ಲಿ ಎಲ್ಲರಲ್ಲೂ ಕೂಡ ರಹಸ್ಯವಾಗಿ ಹೇಳುವುದಕ್ಕೆ ಈ ಜಪಂತಿ ಅನ್ನೋ ಶಬ್ದವನ್ನು ನಾವು ಪ್ರಯೋಗ ಮಾಡಬಹುದು. ಅದರಿಂದ ವ್ಯಕ್ತಾಯಾಮ್ ವಾಚಿ, ಇವತ್ತಿನ ಧಾತುಪಾಠದಲ್ಲಿ ಜಪ ಧಾತುವಿಗೆ ವ್ಯಕ್ತವಾಗಿ ಇನ್ನೊಬ್ಬರಿಗೆ ಕೇಳುವಂತೆ ಮಾತು ಅಂತಿದೆ. ಆದರೆ ಅದೇನು ಹಾಗೇ ಅರ್ಥ ಆಗಬೇಕಂತಿಲ್ಲ, ಅದು ಯಾರೋ ಒಬ್ಬರು ಸಂಗ್ರಹ ಮಾಡಿದ ಅರ್ಥ ಅಷ್ಟೇ. ವಾಸ್ತವಿಕವಾಗಿ ಅದಕ್ಕೆ ಕಾವ್ಯಗಳಲ್ಲಿ ಏನು ಪ್ರಯೋಗ ಇದೆ, ಅದರಲ್ಲೂ ಮಹಾಕಾವ್ಯಗಳಲ್ಲಿ ಆ ಪ್ರಯೋಗಾನುಸಾರವಾಗಿ ಅದರ ಅರ್ಥವನ್ನು ನಾವು ತಿಳ್ಕೋಬೇಕಾಗ್ತದೆ. ಆದ್ದರಿಂದ ಮೆಲ್ಲನೆ ಮಾತಾಡುವುದು, ಗುಪ್ತವಾಗಿ ಮಾತನಾಡುವುದನ್ನು ಕೂಡ ಜಪತಿ ಅಂತ ನಾವು ಅನಬಹುದು. ವಿಶೇಷವಾಗಿ ಕರಣೆ ಜಪ ಅನ್ನುವ ಶಬ್ದವನ್ನು, ಅಂತ ಸಮಸ್ತ ಪದವನ್ನು, ಹಾಗೆ ಈಗೊಂದು ಕರಣೆ ಜಪಂತಿ ಜನಾಹ ಅನ್ನುವ ವಾಕ್ಯ ಪ್ರಯೋಗವನ್ನು ಕೂಡ ನಾವು ವ್ಯವಹಾರದಲ್ಲಿ ತರಬಹುದು. ತುಂಬ ಸುಂದರವಾದಂತಹ ಒಂದು ಶಬ್ದ ಅದು.